ಹಲೋ, ಹಲೋ, ಏನು ಮಾಡ್ತಿದ್ದೀಯ ಅಣ್ಣ? ಯಾರು? ಅಯ್ಯೋ ನಾನು. ನೀನು ಅಂದ್ರೆ? ಅಯ್ಯೋ ನಾನು ಕಣೆ. ನೀನೇನು ಬೆಳಗ್ಗೆ ಎದ್ರೆ ನೋಡ್ತಾನೆ ಇರ್ತೀಯ, ಬೆಳಗ್ಗೆ ಎದ್ರೆ ಧ್ವನಿ ಕಂಡಿಡಿಯೋಕ್ಕಾಗಲ್ವ ನೀನು? ಹೌದ್ರಾ? ಊಟ ಆಯ್ತೇನಣ್ಣಯ್ಯ? ನಂದಾಯ್ತು. ಏನಣ್ಣಯ್ಯ ಸಮಾಚಾರ? ಯಾರು ಅಂತ ಗೊತ್ತಾಯ್ತಾ? ಅದೇ ನೀವು ದಿನ ನೋಡ್ತೀವಿ ಅಂತ ಹೇಳಿರಿ. ಅದಕ್ಕೆ ನನಗೆ ಗೊತ್ತಾಯ್ತಾ ಯಾರು ಅಂತ ಕೇಳಿದ್ದು. ಯಾರಪ್ಪ ನೀನು? ಯಾರನ್ನಾಗ್ಲಿ ಈಗ ಬಿಟ್ಟಾಕು ಹೋಗ್ಲಿ, ನಿಂಗೆ ಅವೆಲ್ಲ ನಾನು ಕುಲ ಗೋತ್ರ ಶಾಸ್ತ್ರ ಎಲ್ಲ ಹೇಳೋಕ್ಕಾಗಲ್ಲ. ಈಗ ನನ್ನ ಫೋನಿಗೆ ಫೋನ್ ಮಾಡಿರೋದು ನೀನು. ನಾನು ಕೇಳಬಾರ್ದು ಯಾರು ಅಂತ? ನೀನು ಯಾರು ಮಾಡೋನು? ಈಗ ನಾನು ಹೇಳ್ತೀನಿ. ನಾನು ಕೃಷ್ಣಪ್ಪನ ಮಗ, ಮೂಲೆ ಮನೆ. ಯಾವ? ಅಣೆಯ ಬೋರ್ವೆಲ್ ಐತಲ್ಲ, ಆ ಬೋರ್ವೆಲ್ ಪಕ್ಕ ಮನೆ ಕೃಷ್ಣಪ್ಪ. ಏ ಹೇಳ್ರಿ. ಓ, ನಾಳೆಗೆ ಏನು ಮಾಡ್ತಿದ್ಯಾ? ನಾಳೆಗೆ ಹಾಂ, ಬೆಳಿಗ್ಗೆ ಸ್ನಾನ ಮಾಡ್ತೀವಿ, ಹಬ್ಬ ಮಾಡ್ತೀವಿ. ಹಾಂ, ನಾಳೆಗೆ ವರಮಹಾಲಕ್ಷ್ಮಿ ಹಬ್ಬ ಮಾಡ್ತೀಯೋ? ಮನೆ ಮಾಡಲ್ವಾ? ಹೆಂಗಸರುಗಳು ಮಾಡ್ಕೊಂತಾರೆ. ಅಲ್ಲ ನೀನು ಯಾರು? ಯಾವ ಊರು ಕೃಷ್ಣಪ್ಪ? ಅಣೆಯ ಅದು ಬಿಟ್ಟಾಕ ಯಾವ ಊರು ಕೃಷ್ಣಪ್ಪನಾಗಲಿ. ಈಗ ನೀನು ನಾಳೆಗೆ ಏನು ಕೆಲಸ ಇಲ್ಲ ತಾನೇ ನಿನಗೆ? ಏನಿಲ್ಲಪ್ಪ. ನಾಳೆ ಸಾಯಂಕಾಲ ಒಂದು 5 ಗಂಟೆ 6 ಗಂಟೆ ಹಂಗೆ ಮಂತಕ್ಕೆ ಬಂದ್ಬೇಡಿ. ಯಾಕೆ? ಅರ್ಶಿನ ಕುಂಕುಮ ತಗೊಂಡು ಹಂಗೆ ಬಳೆ ತೊಟ್ಕೊಂಡು ಹೋಗಿವಂತೆ. ವರಮಹಾಲಕ್ಷ್ಮಿ ಹಬ್ಬ ಮಾಡ್ತಾರೆ ನಮ್ಮ ಮನೆಗೆ. ಯಾರಿಗೆ ಮಾಡಿದ್ಯಪ್ಪ ಫೋನ್ ನೀನು? ನೀನು ವೆಂಕಟೇಶ್ ಅಣ್ಣ ಅಲ್ವಾ? ಮತ್ತೀಗ ಅಲ್ಲ, ಗಂಡಸ್ಗೆ ಗೌರಿ ದುಃಖ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬಂದು ನಾನೇನು ಅವರೇ ಹೊಡಿಲಿ? ನೀನು ಯಾ ಗಂಡಸ್ ಕೆಲಸ ಮಾಡಕ್ಕೆ ಹೋಯ್ದು ಇದುವರೆಗೂ? ನೀನು ಬರೀ ಮಾಡಿರೋವಲ್ಲ ಬರೀ ಹೆಂಗಸ್ರ ಕೆಲಸ ಕೂಡ. ನಾಳೆಗೆ ಬಂದು ಅರ್ಶಿನ ಕುಂಕುಮ. ಯಾವ ನೇರಪ್ಪ ಮಾತಾಡ್ತೀಯ ಹಂಗೆ? ಮೊದಲು ನೀನು ಯಾರು ಹೇಳಿ ನೀನು? ನೀನು ಬರೀ ಇದೆ ಆಯ್ತು ಕಣ. ಹೇಳಯ್ಯೋ, ಬಂದು ನಾಳೆಗೆ ಬಂದು ಅರ್ಶಿನ ಕುಂಕುಮ ಇಟ್ಕೊಂಡು ತಿಕ್ಕ ಉರ್ಸ್ಬಿಟ್ರಿ ಇವಾಗ. ಎಲ್ಲಿರೋದು ಹೇಳಿ ನೀನು? ತಿಕ್ಕ ಕುರ್ಕಂತ ನಾಳೆಗೆ ಬಂದು ಅರ್ಶಿನ ಕುಂಕುಮ ಇಟ್ಕೊಂಡು ನಾವು ತಿಕ್ಕ ಮುಚ್ಕೊಂಡು ಕೊಟ್ಟಿರೋ ಸೇಬ ಬಾಳೆಹಣ್ಣು ತಗೊಂಡು ಮನ್ಗೋಗಲೇ. ಯಾವ ತಲ್ಕೆಟ್ ನನ್ನ ಮಗಿರ. ಎಲ್ಲಿದ್ದೇನೆ ನೀವಾಗ? ನಾನೆಲ್ಲನ ಇಲ್ಲಿ ಏನು ಬಂದು ನಾನು ಏನು ಮಾಡ್ಕೊಳಕ್ಕಾಗಲ್ಲ. ನೀನು ನಾಳೆಗೆ ಬಂದು ಒಂದು ಡಜನ್ ಬಳೆ ಕೊಡ್ತೀನಿ, ಒಂದು ಸೇಬು ಬಾಳೆಹಣ್ಣು ಏನೋ ಕೊಡ್ತಾರೆ ಮನೆಗೆ. ಬಂದು ಇಸ್ಕೊಂಡು ಹೋಗಲೇ. ಬಂದು ಆ ಊರ ಕೂತ್ಕೊಂಡು ಬರೀ ಹೆಂಗು. ತಿಕ್ಕ ಮುಚ್ಕೊಂಡು ಫೋನ್ ಇಕ್ಕಣಿ. ಹಲೋ, ಫೋನ್ ಯಾಕಲ್ಲ ಕಟ್ ಮಾಡೋದು ನೀನು? ನಮ್ಮ ನನ್ನ ಕರೆನ್ಸಿ ನಾನು ಮಾಡ್ತಿರೋದು ಈ ಕಡೆಯಿಂದ ಮಾತಾಡಲೇ. ಅಯ್ಯೋ ನಮ್ಮನ್ನಕ್ಕೆ ನನ್ನ ಫೋನ್ ನಾನು ಕಟ್ ಮಾಡ್ಕೊಂಡು ನಾಳಿಕೆ ನಾನು 11 ಜನಕ್ಕೆ ಮುತ್ತೈದೆಯರಿಗೆ ಅರ್ಶಿನ ಕುಂಕುಮ ಕೊಡಬೇಕು. ಕರ್ಕೊಂಡೋಗಿ ಯಾವ ನಿಮ್ಮ ಮನೆ ಅಕ್ಕಪಕ್ಕದ ಮನೆಗಿರೋ ಮುಂಡೇರನ್ನ ಕರ್ಕೊಂಡು ಹೋಗತ್ತ? ಲೇ, ನಿನ್ಗೆ ಅಕ್ಕಪಕ್ಕದವ್ರು ಇರೋಲ್ಲ ಬೇಡ ಕಣಲೇ. ನೀನು 10 ಜನ ಸಿಕ್ಕ ನೀನು ನಾಳೆಗೆ ಬಂದು ತಿಕ್ಕ ಮುಚ್ಕೊಂಡು ಅರ್ಶಿನ ಕುಂಕುಮ ನನಗೆ ತಿಕ್ಕ ಉರ್ಸ್ಬಿಟ್ರು ನಾನು ಸರಿ ಇಲ್ಲ ಅಂದ್ರೆ. ಲೇ, ನೀನು ಸರಿ ಇಲ್ದಿದ್ರೆ ಏನು ಕಿತ್ಕೊಂಡು ಏರ್ಸ್ಕೊಂತೀಯಲ್ಲ ನೀನು? ಬರಲ್ಲ ನೀನು ನಾಳೆಗೆ ಸುಮ್ಮನೆ ಬಂದು. ನಿಮ್ಗೆ ಯಾರಿಗೆ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ ನೋಡಲ್ಲ ಮೊದಲು. ಇಲ್ಲೇ ನಿನ್ಗೆ ಕಣಯ್ಯ. ನಿನ್ಗೆ ಎಷ್ಟೇ ವಯಸ್ಸೀಗ? ಅಣ್ಣ ನಂಗೆ 41 ಕಣ. ಅಣ್ಣ ನೀನು ಒಂದ್ಸರಿ ನಂಬರ್ ಚೆಕ್ ಮಾಡ್ಕೊಳ್ಳೋಣ. ಒಂದು ನಂಬರ್ ಹೆಚ್ಚು ಕಡಿಮೆ ಆಗಿರ್ತವೆ. ಆಮೇಲೆ ಯಾರನ್ನ ನನ್ನ ಹತ್ರ ಮಾತಾಡೋದು ಸರೋದು ಬೇರೆ ಯಾರನ್ನ ಅದ್ರ ಮಂತ ಕುಡಿಕೊಂಬಂದು ಅರೆಕೆ ಇದ್ಬಿಡ್ತಾರೆ ಕಣ. ನಿನ್ಗೆ ಯಾಕರೆ ಕೇಳ್ತಾರಯ್ಯ? ನೀನು ಊರಾಗ ಕೂತ್ಕೊಂಡು ನಾನು ನಂಬರ್ ಚೇಂಜ್ ಮಾಡ್ಕೊಂಡಿಲ್ಲ. ಏನ್ ಗೊತ್ತಾಯ್ತಾ, ನಾನು ಬೇಕು ಅಂತಾನೆ ನಿನಗೆ ಮಾಡಿರೋದು. ಯಾಕೆ ಅಂದ್ರೆ ಅಂತ ಮಿಂಟು ಕೂತಿದ್ ನನ್ನ ಮಗಿರ್ಬೇಕು ಹಂಗಾರೆ. ಮತ್ತೀಗ ನೀನ್ ಊರಾಗ ಕೂತ್ಕೊಂಡು ಏನ್ ಕಿತ್ಗುಡ್ಡೆ ಆಗ್ತೀಯ? ಬರೀ ಹೆಂಗಸ್ ಜೊತೆ ಕೂತ್ಕೊಂಡು ಎಲ್ಲ ಎಡ್ಕ ಹಾಕೋದು, ಅವ್ರ ಸುದ್ದಿ ಇವ್ರ ಸುದ್ದಿ. ಸಿಕ್ಕ ಉರ್ಸ್ಬಿಟ್ರೆ ನಾನು ಇವಾಗ ನನಗೆ ಮದ್ವೆ ಆಗಿ ಒಂದು ಮಗ ಐತಲ್ಲ, ನಾನೇ ಅನ್ಕೋ ಬರ್ಲಲ್ಲಿ. ನೀನ್ ಯಾವಳ ಮಡಿಕೊಂಡು ನಂಗೆಲ್ಲ ಗೊತ್ತೈತೆ. ದನ ಕಾಯೋರ್ನೆಲ್ಲ ನಾನು ನೋಡ್ಕೊಂಡ ಒಮ್ದಿರ್ನೆಲ್ಲ ಕೂತ್ಕೊಂಡು ಆ ಬೆಲಿ ಸಲಾಗಿ ಈ ಬೆಲಿ ಸಲಾಗೆಲ್ಲ ಓಡಾಡ್ತಿರೋದು ನಂಗೇನ್ ಗೊತ್ತಿಲ್ವಾ? ನೀನು ನಾಲ್ಗೆ ಹುಳ ಬಿದ್ಬಿಡ್ತಕ್ಕಂದ್ರೆ ನನ್ನ ಕೂತ್ಕೊಳ್ಳ ಮಾಡೋದ್ ಮಾಡ್ಬಿಟ್ಟು ನಾಲ್ಗೆ ಹುಳ ಬಿದ್ದೇನು? ಅಲ್ಲಿಗೇನು ಬಿಡಲ್ವಲ್ಲ ನಿನ್ಗೆ? ಯಾರು ನೀನು? ಲೇ, ನಾನು ಯಾರನ್ನಾಗ್ಲಿ ನಾಳೆಗೆ ಎಷ್ಟು ಗಂಟೆಗೆ ಬರ್ತೀರಲ್ಲಿ? 6 ಗಂಟೆಗೆ ಬರಲಿ. ಅರ್ಶಿನ ಕುಂಕುಮ ತಗೊಂಡು ನಿಮ್ಮ ಅಕ್ಕ ಹಂಗೆ ಅವ್ನು ನಿನ್ ಜೊತೆ ಓಡಾಡ್ತಾವಲ್ಲ ಹಿಂದೆ. ನಮ್ಮ ಮನೆಗೆ ಹಬ್ಬ ಇದ್ದಿಕ್ಕ ಸಿಕ್ಕ ಮುಚ್ಕೊಂಡು ಫೋನ್ ಇಕ್ಕ ನಾನು ಬರಲ್ಲ. ಇವ್ನು ಯಾವ ಒಂದು ತಲ್ಕೆಟ್ ನನ್ನ ಮಗ ಇದ್ದಂಗೆ ಅವನು. ನಂಗೆ ಹಲೋ, ಯಾರು? ಕೆಂಪಮ್ಮ ಅವ್ರು ಮಾತಾಡ್ತಿರೋದು? ನರಸಿಂಹ ಇದ್ದಾರಮ್ಮ?
ನರಸಿಂಹಯ್ಯ ಇದಾರ ನಿಮ್ಮ ಹಸ್ಬೆಂಡ್ ನರಸಿಂಹಯ್ಯ ಅಲ್ವಾ ಇದಾರೆ ಸಾ. ಇದಾರಾ ಹಾ ನೀವೇನ್ ಮಾಡ್ತಿದ್ದೀರಮ್ಮ? ಕೊಡ್ತೀನಿ ನೋಡ್ರಿ. ಯಾರ ನಿಮ್ಮ ಕಾಲೇಜ್ ಹಲೋ 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 ನರಸಿಂಹಯ್ಯರೇ? ಹೇಳಿ ಸ್ವಾಮಿ. 4 ಗಂಟೆ ಕಾಲೇಜಿಂದ ಮಾತಾಡ್ತಿರೋದು. ನಾನು ಕಾಲೇಜಿಂದ ಪ್ರಿನ್ಸಿಪಾಲ್ ಮಾತಾಡ್ತಿರೋದು, ಗೊತ್ತಾಯ್ತಾ? ಹನುಮಂತರಾಯಪ್ಪ ಅಲ್ವೇನಪ್ಪ? ಕನ್ನಡದ್ರಲ್ಲ. ಏನ್ ಮಾಡ್ತಿದ್ದೀರಾ? ಏನಪ್ಪ? ಏನ್ ಮಾಡ್ತಿದ್ದೀರಾ ಸರ್? ಈಗ ನಾಳೆ ಹಬ್ಬ ಐತಲ್ಲ. ಯಾವ ಹಬ್ಬ? ನಾಳೆ ವರಮಹಾಲಕ್ಷ್ಮಿ ಹಬ್ಬ ಅಲ್ವಾ? ಮನೆ ಹತ್ರ ಬಂದ್ಬಿಡಿ ಸಂಜೆ 5 ಗಂಟೆ 6 ಗಂಟೆಗೆ. ಓಕೆ. ಬಂದು ಹಂಗ ಮಾತಾಡ್ಸಂತಯ್ಯಪ್ಪ. ಹಲೋ ಹಲೋ ಕೆಂಪಮ್ಮ. ಹಲೋ ಕೇಳಿಸ್ತಾ ಇಲ್ವಾ? ಹೇಳ್ರಿ ಅಣ್ಣ, ಕೇಳಿಸ್ತೈತಿ ಈಗ. ನಾಳೆಗೆ ನಿಮ್ ಮನೆಯವ್ರನ್ನ ಒಂದ್ ಸ್ವಲ್ಪ 5 ಗಂಟೆ 6 ಗಂಟೆಗೆ ಮತ್ತೆ ಕಳ್ಸವ. ಯಾಕ್ರಣ್ಣ? ನಾಳಿಕೆ ಅದ ವರಮಹಾಲಕ್ಷ್ಮಿ ಹಬ್ಬ ಐತಲ್ಲ, ಅರ್ಶಿನ ಕುಂಕುಮ ತಂಡು ಬಳೆ ತೊಟ್ಕೊಂಡು ಹೋಗಿವ್ರಂತೆ. ಸೀರೆನು ಬಳೆ ಜಾಸ್ತಿ ಬಟ್ಟೆ, ಒಂದ್ ಜೊತೆ ಬಳೆ, ಒಂದ್ ಸೇಬು, 1-2 ಅಡಿಕೆ, 1-2 ಎಲೆ, 1 ಬಾಳೆಹಣ್ಣು ಕೊಡ್ತೀನಿ. ನಿಮ್ಮಂತವ್ ಇರ್ತಾವಲ್ಲ, ಅದಕ್ ಬಂದು ಇಸ್ಕೊಂಡೋಗ್ರಿ. ಬರ್ರಿ. ಆಯ್ತ್ರಣ್ಣ, ಬರ್ತೀವ್ರಣ್ಣ. ನೀನಲ್ಲ, ಆಮೇಲೆ ನಿನ್ ಗಂಡನ್ ಕಳ್ಸು. ನಿನ್ ಗಂಡ ಹೆಂಗ್ಸಲ್ವಾ? ಹೌದ್ರಾ? ಯಾರ ಬಂದಾರು? ನೀನ್ ಹೇಳಿದಲ್ಲಮ್ಮ ಮೊನ್ನೆ. ಏನಂತ? ನಮ್ಮ ವರಮಹಾಲಕ್ಷ್ಮಿ ಹಬ್ಬ ಆದಾಗ ಹೇಳಿ ಸ್ವಾಮಿ, ನಮ್ಮ ಮನೆಯವ್ರನ್ನ ಅರ್ಶಿನ ಕುಂಕುಮ ಕಳಿಸ್ತೀನಿ ಅಂತ. ಹೌದ್ರಾ? ಆಯ್ತು, ಹೇಳಿ ಸಾ, ಕಳಿಸ್ತೀವಿ. ಹೇಳಿ ಸಾ. ಕಳಿಸ್ತೀರಾ? ನೀವ್ ಬರಕ್ ಹೋಗ್ಬೇಡಿ ಆಮೇಲೆ. ಇಲ್ಲ ಮಿಸ್ ಮಾಡಲ್ಲ, ಹೇಳ್ರಿ. ಎಷ್ಟ್ ಗಂಟೆ ಕಳಿಸ್ತೀರಾ? ಒಂದು 9 ಗಂಟೆ 8 ಗಂಟೆಗೆ ಬರ್ತಾರೆ, ಹೇಳ್ರಿ. ಏನ್ 9 ಗಂಟೆ 8 ಗಂಟೆ ಅಂತ ಒಂದ್ ಕೇರ್ಲೆಸ್ ಆಗಿ ಹೇಳ್ತಿದ್ಯಾ? ನಮ್ಗೆ ನಮ್ಮ ಮಾತಿಗೇನ್ ಬೆಲೆ ಇಲ್ವಾ? ಬೆಲೆ ಐತೆ ಸಾ. ಒಂದ್ 8 ಗಂಟೆ 9 ಗಂಟೆಗೆ ಬೆಳಗ್ಗೆ ಅಷ್ಟಕ್ಕೆ ಕಳಿಸ್ತೀನಿ ಅಂತ ಹೇಳ್ತಾ ಇಲ್ಲ. ಬೆಳಗ್ಗೆ 8 ಗಂಟೆ 9 ಗಂಟೆಗಲ್ಲ, ನೀನ್ 8 ಗಂಟೆ 9 ಗಂಟೆಗೆ ಬಂದ್ಬಿಟ್ರೆ ನಮ್ಗೇನ್ ಮಾಡಕ್ ಕೆಲ್ಸ ಇಲ್ಲ. ಬೆಳಗ್ಗೆ ಹೊತ್ತೆ ಮಾಡ್ಕೊಂಡು ನಿನ್ಗೆ ಕೂತ್ಕೊಂಡ್ಬಿಡೋಣ ಅರ್ಶಿನ ಕುಂಕುಮ ಕೂತ್ಕೊಂಡು. ಸಾಯಂಕಾಲ 6 ಗಂಟೆ 7 ಗಂಟೆ, ಸಾಯಂಕಾಲ 6 ಗಂಟೆ 7 ಗಂಟೆ ಕಳ್ಸಮ್ಮ. ಸಾಯಂಕಾಲ 6 ಗಂಟೆ 7 ಗಂಟೆ ಹಂಗ? ಸಂಜೆ 6 ಗಂಟೆ 7 ಗಂಟೆ ಕಳ್ಸು. ಒಂದ್ ಸೀರೆ. ಆಯ್ತು, ಹೇಳ್ರಿ, ಕಳಿಸ್ತೀನಿ. ಒಂದ್ ಸೀರೆ, ಒಂದ್ ಜಾಕೆಟ್, 1 ಡಜನ್ ಬಳೆ, 1 ಸೇಬು, 2 ಎಲೆ, 2 ಅಡಿಕೆ ಎಲ್ಲ ಕೊಡ್ತೀನಿ. ನಿಂಗೇನ ಬೇಕಾ? ನಮಗ್ ಬ್ಯಾಡಿ ಸಾ. ಯಾಕೆ? ಐತೆ ನಮ್ಮ ಹತ್ರ. ಏನ್ ಮಾತಾಡ್ತೀರಮ್ಮ? ಎಲ್ಲಮ್ಮ ನಿನ್ ಗಂಡಂಗ್ ಫೋನ್ ಕೊಡಮ್ಮ. ಎಂತ ಕೆಲ್ಸಗಳು ಮಾಡಿ ಬಂದು ಕಾಲೇಜ್ಗಳಾಗಿ ಇಲ್ಲಿ ಏನ್ ಮಾಡಿ ಬಂದ ನಿನ್ ಗಂಡ, ಏನ್ ಫ್ರಾಡ್ ಕೆಲಸ ಮಾಡಿ ಬಂದಂತ ಗೊತ್ತನಮ್ಮ ನಿನ್ಗೆ? ಹೇಳಿ ಸಾ, ಏನ್ ಮಾಡಿ ಬಂದವ್ರ ಸಾ ಅಂತದ್ದು? ಗಂಡನ್ ಕೇಳಲ್ಲಿ ಏನ್ ಮಾಡಿ ಬಂದಾನೆ ಅಂತ. ಅರ್ಶಿನ ಕುಂಕುಮ ಏನು ಬಂದ್ಬಿಡ್ತೀನಿ ನಾಳಿಗೆ ಅವಂತ ಹೊರಟ್ಬಿಟ್ಟಿದಿರಲ್ಲ ಗಂಡ ಹೆಂಡ್ರು. ಏನ್ ಕೆಲಸ ಮಾಡಿ ಬಂದಾನ ಒಯ್ಯ ಕೇಳಮ್ಮ ಅಲ್ಲಿ. ಕೆಲಸ ಏನ್ ಮಾಡಿ ಬಂದಿದೆ ಕಾಲೇಜ್ನಾಗ? ಕಾಲೇಜ್ನಾಗ ಏನೋ ಮಾಡಿ ಬಂದ್ಬಿಟ್ಟಿದ್ಯಂತೆ. ಯೂಸ್ಲೆಸ್ ಬೆಲೆಗಳು ತಂದು ಏನ್ ಆಟ ಆಡ್ತಿದ್ರ ನೀವೆಲ್ಲ ಕೂತ್ಕೊಂಡು ಇಲ್ಲಿ? ಕಾಲೇಜ್ಗಳು ಕೆಲ್ಸಕ್ಕೂ ಸೇರ್ಸ್ಕೊಂಡ್ರಿ ನೀವು. ನೀವ್ ಯಾವಾಗಾನ ಮಾಡಿದೀರಾ ಸಾ? ಏನ್ನ ನೀವ್ ಯಾವಾಗಾನ ಮಾಡಿ ಬಂದಿದ್ದೀರಾ? ಏಯ್ ಯೂಸ್ಲೆಸ್ ಫುಲ್ ತಾಯಿ ಅಮ್ಮ, ನೀನ್ ಫೋನ್ ಕೊಡು. ಏನ್ ಈ ತರ ಮಾತಾಡ್ತಿದ್ದೀನಿ ನೀನು? ಅಲ್ಲ ಸಾ, ನೀವ್ ಯಾವಾಗಾನ ಏನಾನ ಮಾಡಿದ್ರೇನ ಅದಕ್ಕೆ ಹಿಂಗ್ ಅಂತೀರಲ್ಲ ಅಂತ ಹೇಳ್ದೆ ಸಾ. ನಾನ್ ಮಾಡಕ್ ಬಂದಿದ್ರೆ ಬೇರೆ ನನಗ್ ಫೋನ್ ಮಾಡಿರೋರು, ನಾನ್ ನಿನಗ್ ಫೋನ್ ಮಾಡಿರೋದು. ಫೋನ್ ಕೊಡಿಲ್ಲ ಅವ. ಇಲ್ಲಿ ಬಂದು ಇಲ್ಲಿ ಹತ್ಕೊಂಡ್ ಬಂದ್ ಕುಂತಿದ್ದಾರೆ ಮನೆ ಕಾಲೇಜ್ ಹತ್ರ. ನಿನ್ ಗಂಡ ಜಲ್ದಿ ಕಾಲೇಜ್ ಹತ್ರ ಕಳ್ಸು. ಆಯ್ತು ಸಾ. ಏನಾಯ್ತು ಸರ್? ಯಾವ ಕಾಲೇಜ್ ಹತ್ರ ಕಳಿಸ್ತೀಯಾ? ಏನ್ ಸಾ? ನೀನೊಂಥರ ಕೇರ್ಲೆಸ್ ಆಗಿ ಮಾತಾಡ್ತಿಲ್ಲಮ್ಮ ತಾಯಿ. ಎಲ್ಲಿ ಕಳಿಸ್ತೀಯ? ಯಾರಿಗೆ? ಎಲ್ಲ ಅಡ್ರೆಸ್ ಏನು ಕೇಳಲ್ವ ನೀನು? ಅಡ್ರೆಸ್ ಎಲ್ಲಿ ಕಳಿಸ್ಬೇಕು ಸಾ?
ನಿನ್ ಗಂಡನ್ ಕೇಳೋರ್ ಮನೆ ಹಾಳು ಮಾಡಿ ಬಂದವನಲ್ಲ, ಎಲ್ಲಿ ಕಳಿಸ್ಬೇಕು ಅಂತ ಗೊತ್ತಿಲ್ಲ ಅವನ್ಗೆ. ನೋಡೋಣ ಯಾರು ಹಿಂಗ್ ಮಾತಾಡ್ತಾರೆ? ಯಾರು ಮಾತಾಡ್ತಾರ? ಅವ್ರ ಮನೆ ಹಾಳು ಮಾಡಿ ನಿಮ್ ಮನೆ ಉದ್ಧಾರ ಮಾಡ್ಕೊಂಡಿದ್ದೀರಲ್ಲ. ನಿಮ್ಮ ಹಂಗೆ ಇನ್ನೂ ನಿಮ್ ಮನೆಗಳು ಅವ ಇನ್ನೂ ನಿಮ್ ಮನೆ ಏನು ಹಾಳಾಗ್ ಹೋಗ್ಲಿಲ್ವಲ್ಲ. ಯಾರ ಹಿಂಗ್ ಮಾತಾಡ್ತೀಯ? ಏಯ್ ನಿಮ್ ಯಜಮಾನ್ರಿಗೆ ಫೋನ್ ಕೊಡಮ್ಮ ಇಲ್ಲಿ. ಯಾರ ಹಿಂಗ್ ಮಾತಾಡ್ತಾನವಯ್ಯ? ಏಪ ಯಾರು ಮನೆ ಹಾಳಾಗೋ ಹಿಂಗೆ ಹಿಂಗೆ ಅಂತವಯ್ಯ? ಅದ್ಯಾರು ನೋಡಕ್ಕೆ ಕೊಡಿಲಿಕ್ಕೆ ಮಾತಾಡಿ. ಹಲೋ ಹಲೋ, ಏನಪ್ಪ ಯಾರು? ಏನು ಅಂದ್ರೆ ನಾನ್ ವಿಶಾಲಿ. ಯಾವ ವಿಷಾಲು? ನಾನು ಗೊತ್ತಾಗ್ಲಿಲ್ವಾ ನಿಂಗೆ? ಗೊತ್ತಾಗ್ಲಿಲ್ವಾ? ಯಾರು ಮಾತಾಡಯ್ಯ? ಯಾರು ಅಂತ ಕೇಳು ಫಸ್ಟ್. ಅಲ್ಲ ಅವನಲ್ಲ. ಹಲೋ, ನಿಮ್ ಮನೆ ಹಾಳು ಮಾಡ್ಕೊಂಡಿದೀರಿ, ಇನ್ನ ಆಗಿಲ್ವಾ ನಿಮ್ಗೆ? ಇನ್ನ ನಮ್ಮ ಮನೆ ಹಾಳು ಮಾಡಿ ನಿಮ್ ಮನೆ ಉದ್ಧಾರ ಮಾಡ್ಕೊಂಡಿದೀರಾ? ಇನ್ನೇನು ನಿಮ್ ಮನೆ ಹಾಳಾಗ್ ಹೋಗಿಲ್ವಾ ಇನ್ನ ಅಂತ ಕೇಳ್ತಾರ ನೋಡವ್ವ. ಯಾರದು? ನಿಮ್ ಯಜಮಾನ ನಮ್ಮೂರ್ ಹೆಣ್ಮಗಿನ ಚುಡಾಯಿಸಿ ಪಡಾಯಿಸಿ ಎಲ್ಲ ಮಾಡಿ ಅವಳನ್ನ ಮಜಾ ಮಾಡಿ ಮಸ್ತ್ ಮಾಡಿ ಅವಾಗೆಲ್ಲ ಕಾಲೇಜಿಗೆ. ಹಾ, ಯಾವನ್ ಕಾಣಲ್ಲ. ಯಾರನ್ನ